40 ವರ್ಷ ಆದ ಹೆಣ್ಮಕ್ಳಲ್ಲಿ ಮುಟ್ಟಿನ ಸಮಸ್ಯೆ ಬಾಳ್ ಕಾಡ್ತಿರ್ತೈತಿ. ಅದು ಮೇನ್ ಆಗಿ ಜಾಸ್ತಿ ರಕ್ತಸ್ರಾವ ಆಗೋದು, ಆಮೇಲೆ ಮುಟ್ಟಿನ ಟೈಮ್ ಅಲ್ಲಿನೇ ಜಾಸ್ತಿ ನೋವು ಬಂದಂಗ ಆಗೋದು, ಈ ತರ ಎಲ್ಲಾ ತೊಂದ್ರೆ ಆಗ್ತಿರ್ತೈತಿ. ಇದರಿಂದ ಏನು ಗರ್ಭಕೋಶನ ರಿಮೂವ್ ಮಾಡಿಸ್ಬೇಕಂತ ಹೇಳಿ ಭಯ ಬೀಳ್ತಿರ್ತಾರ. ಭಯ ಬೀಳ್ಬೇಡ್ರಿ. ಯಾವ ತರ ನೋವು ಇದ್ದವ್ರು ಮತ್ತೆ ಬ್ಲೀಡಿಂಗ್ ಇದ್ದವ್ರು ಸರ್ಜರಿ ಮಾಡಿಸ್ಬೇಕು ಅನ್ನೋದನ್ನ ನೀಟಾಗಿ ಹೇಳ್ತೀನಿ. ಮೊದಲನೇದಾಗಿ ಯಾರಿಗೆ ಫೈಬ್ರಾಯ್ಡ್ ಇರ್ತೈತಿ ಅಂತವ್ರು, ಅಂದ್ರೆ ಗರ್ಭಕೋಶದ ಮೇಲೆ ಏನಾಗ್ತೈತಿ ದೊಡ್ಡದಾಗಿ ಗಡ್ಡೆಗಳಾಗಿರ್ತಾವ, ಅವಾಗ ಏನಾಗ್ತೈತಿ ಜಾಸ್ತಿ ಬ್ಲೀಡಿಂಗ್ ಆಗ್ತಿರ್ತೈತಿ. ಅಂತವ್ರು ಏನ್ ಮಾಡ್ಬೇಕು, ಈ ಗರ್ಭಕೋಶನ ತೆಗಿಸ್ಬೇಕು. ಎರಡನೇದೇನಪ್ಪಾ ಅಂತ, ಗರ್ಭಕೋಶದ ಮತ್ತೆ ಅಂಡಾಣುದು ಕ್ಯಾನ್ಸರ್ ಆಗಿರ್ತೈತಿ ಅಂತವ್ರು ರಿಮೂವ್ ನ ಮಾಡಿಸ್ಬೇಕು. ಹಂಗೆ ಮೂರನೇದೇನಪ್ಪಾ ಅಂದ್ರೆ ಎಂಡೋಮೆಟ್ರಿಯಾಸಿಸ್ ಅಂತ ಕರಿತೀವಿ. ಹೆವಿ ಬ್ಲಡ್ ಫ್ಲೋ ಆಗಿ ಜಾಸ್ತಿ ನೋವು ಇತ್ತಂದ್ರೆ ಅಂತವ್ರು ಈ ಸರ್ಜರಿನ ಮಾಡಿಸ್ಬೇಕು. ಹಂಗಂತ ನೀವು ಯಾವ್ದೇ ಒಂದ್ ಸಣ್ಣ ಪುಟ್ಟ ನೋವಿಗೆ ಹೋಗಿ ಸರ್ಜರಿ ಮಾಡಿಸ್ಬೇಡ್ರಿ. ಯಾಕಂದ್ರೆ ನಮ್ ಬಾಡಿ ಒಂದು ನೀಟ್ ಆಗಿ ಸಿಸ್ಟಮೆಟಿಕ್ ಆಗಿ ಅರೇಂಜ್ ಆಗಿರ್ತೈತಿ. ಅದ್ರೊಳಗಡೆ ಒಂದಕ್ಕೊಂದು ಆರ್ಗನ್ಸ್ಗಳು, ನಾವು ಒಂದನ್ನ ರಿಮೂವ್ ಮಾಡಿಸಿದ್ರೆ ಏನಾಗುತ್ತೆ, ಅರೇಂಜ್ಮೆಂಟ್ ಎಲ್ಲ ಹಾಳಾಗಿ ಲೂಸ್ ಆಗಿ ಕೆಳಗ್ ಬರೋ ಚಾನ್ಸಸ್ ಇರ್ತೈತಿ. ಇವೆಲ್ಲ ನೋಡಿರ್ಬೋದು, ಮನೆ ಒಳಗಡೆ ಹೆಂಗ್ ಮನೆ ಕಟ್ಬೇಕಂದ್ರೆ ಇಟ್ಟಿಗೆ ಹೆಂಗ್ ಅರೇಂಜ್ ಮಾಡಿರ್ತಾರಲ್ಲ, ಒಂದು ತೆಗೆದಾಗ ಎಲ್ಲ ಅರೇಂಜ್ಮೆಂಟ್ ಹಾಳಾಗ್ ಹೋಗುತ್ತೆ. ಹಂಗೇನು ಕೂಡ ನಮ್ ಬಾಡಿ ಹಾಳಾಗುತ್ತೆ. ನಾವು ನಾರ್ಮಲ್ ಆಗಿ ಯಾವ್ದೋ ಒಂದ್ ಕೈ ಕಾಲು ಇಲ್ಲ ಅಂತ ಹೆಂಗ್ ಅಂಗವಿಕಲರ ಅಂತ ಹೇಳಿ ಹೇಳ್ತೀವಲ್ಲ, ಹಂಗೇನು ನಮ್ ಬಾಡಿ ಒಳಗ್ ಯಾವ್ದೇ ಒಂದ್ ಆರ್ಗನ್ ಇಲ್ಲ ಅಂದ್ರೂ ಕೂಡ ನಾವು ಅಂಗವಿಕಲರಾಗ್ತೇವಿ. ಸೊ ದಯವಿಟ್ಟು ಯಾರಿಗೆ ಈ ತರ ಪ್ರಾಬ್ಲಮ್ ಇರ್ತೈತಲ್ಲ ಅಂತವ್ರು ಆದಷ್ಟು ಸರ್ಜರಿ ಮಾಡಿಸ್ಕೊಳ್ಳೋದನ್ನ ಅವಾಯ್ಡ್ ಮಾಡ್ಬಿಟ್ಟು ಡೈಲಿ ವಾಕ್ ಮಾಡ್ಬೇಕು, ಸ್ವಲ್ಪ ವೇಟ್ ನ ಕಡಿಮೆ ಮಾಡ್ಬೇಕು, ಯೋಗ ಮೆಡಿಟೇಷನ್ ಮಾಡೋದ್ರಿಂದ ಏನಾಗ್ತೈತಿ ಸರ್ಜರಿನ ಮಾಡಿಸ್ಕೊಳ್ಳೋದನ್ನ ಅವಾಯ್ಡ್ ಮಾಡ್ಬೋದು. ಇದೇ ತರದ ಹೆಲ್ತ್ ಟಿಪ್ಸ್ ಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ.